ಕ್ರಿಯೇಟಿವ್ ಬ್ಲಾಗ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಫಾರ್ಮರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಿಮಗೋಸ್ಕರ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೇಗಿರುತ್ತೆ ಏನು ಅಂತ ಬನ್ನಿ ನೋಡೋಣ. ಜೊತೆಗೆ ಅಲ್ಲಿನ ಪ್ರೈಸು ಮತ್ತು ಅಲ್ಲಿಂದ ಯಾವ ಥರ ತರಕಾರಿ ಸಿಗುತ್ತೆ, ಯಾವ ಥರ ಹೂವು ಸಿಗುತ್ತೆ, ಏನಿರುತ್ತೆ, ಹೇಗಿರುತ್ತೆ ಫಾರ್ಮರ್ಸ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ಇನ್ನೂ 2 ಡೇಸ್ ಇದೆ ನನಗೆ. 2 ಡೇಸ್ಗೆ ನಾನು ಮತ್ತೆ ಪ್ಯಾಕ್ ಆಗಿ ಬೆಂಗಳೂರಿಗೆ ವಾಪಸ್ ಬರ್ತಾಯಿದ್ದೀನಿ. ಇನ್ನು ಇವಾಗ ಕ್ರಾಕೋದಲ್ಲಿ ಅಂದರೆ ಪೋಲ್ಯಾಂಡಲ್ಲಿದ್ದೀನಿ. ಪೋಲ್ಯಾಂಡ್ ಕ್ರಾಕೋ. ಇಲ್ಲೊಂದು ಆಪಲ್ ಮರ ಕಾಣ್ತಾಯಿದೆ, ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಮರಗಳಿದೆ, ಆಪಲ್ ಮರಗಳಿದೆ. ಇನ್ನೂ ಕಾಯಿದೆ, ಇನ್ನೂ ಗ್ರೀನಾಗಿ ಕಾಣ್ತಾ ಇದೆ ನೋಡಿ. ಕಾಯಾಗಿರೋದಕ್ಕೆ ಹಣ್ಣಾಗಿದೆ, ಕೆಂಪು ಕಾಣ್ತಾ ಇತ್ತು. ತುಂಬ ಇದೆ ಮರ, ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಗ್ರೇಪ್ಸು ಜಾಸ್ತಿ ಇಲ್ಲಿ, ಈ ರೆಡ್ ಗ್ರೇಪ್ಸ್ ಬರುತ್ತಲ್ಲ ಅದು ಅಷ್ಟೇ ಜಾಸ್ತಿ ಇರುತ್ತೆ ಇಲ್ಲಿ ಆ್ಯಪಲ್ ಮರಗಳು ತುಂಬ ಜಾಸ್ತಿ ಇದೆ. ಯಾಕೆಂದರೆ ಇಲ್ಲಿ ತುಂಬ ಕೂಲ್ ವೆದರು, ಜಾಸ್ತಿ ಬೆಳೀತಾರೆ ಕೂಡ, ಮತ್ತು ಕಮ್ಮಿ ರೇಟ್ ಕೂಡ ಆ್ಯಪಲ್. ಇಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು ನೋಡಿ. ಫುಲ್ ನಾನು ನಮ್ಮ ಮನೆಯವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿಲ್ಲ, ತಲೆಗೆ ಎಣ್ಣೆ ಹಚ್ಚಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಚಿ ಬಂದಿದ್ದೀವಿ. 1 ತಿಂಗಳಿಂದ ಇಲ್ಲಿರೋದಕ್ಕೆ ಪ್ರತಿಯೊಂದು ರೋಡು ನಮ್ಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ದಿನ ವಾಕಿಂಗ್ ಬರ್ತಾ ಇದ್ವಿ, ದಿನ ಅಲ್ಲಿ ಇಲ್ಲಿ ನೋಡ್ತಾನೆ ಇದ್ವಿ, ಹೋಗ್ತಾನೆ ಇದ್ವಿ. ಪ್ರತಿಯೊಂದು ರೋಡು ಒಂದು ಗಲ್ಲಿನೂ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿತ್ತು. ಇನ್ನೊಂದು 6 ತಿಂಗಳಿದ್ದರೆ ಎಲ್ಲ ಅಲ್ಲಿ ಗೊತ್ತಾಗ್ಬಿಡ್ತಿತ್ತು ನಮಗೆ. 1 ತಿಂಗಳಿಗೆ ಅಲ್ಲಿ ಎಲ್ಲಿ ಏನು ಸಿಗುತ್ತೆ, ಯಾವ ಥರ ಸಿಗುತ್ತೆ ಎಲ್ಲ ಗೊತ್ತಾಗ್ಬಿಟ್ಟಿತ್ತು ನಮಗೆ. ಫೈನಲಿ ನಾವು ಫಾರ್ಮರ್ ಮಾರ್ಕೆಟಿಗೆ ಬಂದು ತಲುಪಿದ್ವಿ. ಆದರೆ ಇಲ್ಲಿ ಜನ ಇವತ್ತು ಏನು ಅಷ್ಟೊಂದು ಜನ ಇಲ್ಲ, ಯಾಕೆಂದರೆ ವೀಕೆಂಡೆಲ್ಲ ಏನೂ ಇಲ್ಲ. ನಾವು ಬಂದಿರೋದು ಟ್ಯೂಸ್ಡೇ ಬಂದಿದ್ದೀವಿ. ಟ್ಯೂಸ್ಡೇ ಅಷ್ಟೊಂದು ಜನ ಏನಿಲ್ಲ, ಕಮ್ಮಿ ಇದ್ದಾರೆ ಜನ. ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇದ್ದೀನಿ. ಫಸ್ಟು ಹೂವು ಇದೆ, ಸ್ಟಾರ್ಟಿಂಗಲ್ಲೇ ಹೂವು ನೋಡಿ. ಚೆರಿ ಹಣ್ಣು ಏನೋ ಇದೆ ಅಲ್ಲಿ. ಚೆರಿ ಹಣ್ಣು ನಾವು ಏನು ಹೇಳೋದು ಗೊತ್ತಿಲ್ಲ, ಅದನ್ನ ತುಂಬ ಮಾರ್ತಾ ಇರ್ತಾರೆ. ಅದು ಹಣ್ಣ ಗಿಡ ಎಲ್ಲ ಇದೆ ಇಲ್ಲಿ. ರೋಸ್ ಗಿಡ, ಶೋ ಗಿಡ ಇಷ್ಟೊಂದಿದೆ. ಅದ್ಮೇಲೆ ರೇಟ್ ಕೂಡ ಆಗ್ತಾಯಿದೆ ಎಷ್ಟು ಏನು ಅಂತ ಅಂದ್ಬಿಟ್ಟು. ಪಾಟ್ಗಳು ಚಿಕ್ಕ ಪಾಟ್ಗಳೆಲ್ಲ ಇದೆ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗ್ತಾ ಆಕ್ಸೆಸರೀಸು, ಶಲ್ಲು, ಬ್ಯಾಟ್ರಿ, ಹಗ್ಗ, ದಾರ, ಪಾಲಿಶು ಪ್ರತಿಯೊಂದು ಇಟ್ಟವ್ರೆ ಇಲ್ಲಿ. ಇದೇ ಇದು ಸಮಥಿಂಗ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಹನಿ ಅನಿಸುತ್ತೆ, ಹನಿ ಇಟ್ಟಿದ್ದಾರೆ. ಯಾ ನೈಸ್. ಮತ್ತೆ ಇಲ್ಲಿ ನೋಡಿ ಹೇರ್ ಇಟ್ಟಿದ್ದಾರೆ, ಕಲರ್ ಹೇರು ಚೆನ್ನಾಗಿದೆ ಅಲ್ಲ. ನೈಸ್. ಮತ್ತೆ ಓ ಮೈ ಗಾಡ್, ಕ್ಯಾನ್ ಐ ಟೇಕ್ ಪಿಕ್ಚರ್? ಯಾ, ಥ್ಯಾಂಕ್ ಯು. ಯಾವುದು ಬೇಡ ಅಂತ ಮುಂದೆ ಹೋಗ್ತಾ ಇದ್ದಾರೆ ಇವರು. ಸುಮ್ಮನೆ ರೇಟು ನೋಡೋಕ್ಕಾಗ್ತಾ ಇಲ್ಲ, ಕೇಳೂ ಇಲ್ಲ, ಏನಿಲ್ಲ. ಇದೇನಿದು? ಸಮಥಿಂಗ್ ವೆಜಿಟೇಬಲ್ಸು. ಓ, ಇದು ಗಂಧದ ಕಡ್ಡಿ, ಪೂಜೆಗೆ ಗಂಧದ ಕಡ್ಡಿ. ಏನಿದೆ ಶಾಪು? ಕಾಫಿನಾ? ಚಕ್ಕೆ ಲವಂಗ. ಓ ಮೈ ಗಾಡ್, ಚಕ್ಕೆ ಲವಂಗ. ಹಿಮಾಲಯ ಕೂಡ ಇದೆ ನಮ್ಮದು. ಸೋಪು. ಅದು ಮುಂದೆ ಆಯಿತು. ನೆಕ್ಸ್ಟ್ ಮುಂದೆ ಹೋಗೋಣ. ಬೇಕ್ರಿ ಇದೆ, ಐಸ್ ಕ್ರೀಮ್ಸ್ ಅಲ್ಲ, ಅದು ಬೇರೆ ಏನೋ ಸಮಥಿಂಗ್
ಇಲ್ಲಿ ಜಾಸ್ತಿ ಚಿಕನ್ನು ಮಟನ್ ಜಾಸ್ತಿ ದನಗಳು ತಿಂತಾರೆ ಜಾಸ್ತಿ ಇಲ್ಲಿ. ಅದಕ್ಕೆ ನಾವು ತಿನ್ನೋಕೆ ಬೇಜಾರಾಗುತ್ತೆ, ಭಯ ಆಗುತ್ತೆ ಇಲ್ಲಿ ಎಂತ ತಿನ್ನೋದು ಏನು ತಿನ್ನೋದು ಅಂತ ಅಂದ್ಬಿಟ್ಟು. ಯಾವುದು? ಓ ಮೈ ಗಾಡ್, ನೋಡಿ ಅದು ಫುಲ್ ಅದು ಅದೇ ಅಂತೆ ಮಿಯೋ. ನಾವು ಅದು ನೋಡೋಕ್ಕೂ ಇಷ್ಟ ಆಗಲ್ಲ ಬಿಡು, ಬನ್ನಿ. ಮೊಟ್ಟೆ 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 ಬೆಳ್ಳುಳ್ಳಿ ಇದು ಒಂದು ಎಷ್ಟು ಗೊತ್ತಾ? ಇದು 2 zloty ಅಂತ ಹಾಕಿದ್ದಾರೆ. ಅದು ಎಷ್ಟು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಬೆಳ್ಳುಳ್ಳಿ ಒಂದು ಎಷ್ಟು ದಪ್ಪ ಇದೆ ನೋಡಿ, ಒಂದು ಎಷ್ಟು ಬಾ ನೋಡಿ ರೇಟ್ ಹಾಕಿದ್ದಾರೆ. ಇದು 95 ಪೈಸೆ ಅಂತ ಅಂದರೆ 18 ರೂಪಾಯಿನ ಸಮಥಿಂಗ್ ಬೀಳ್ತದೆ ನಮ್ಮ ಇಂಡಿಯನ್ ರೇಟ್ ಥರ. ಓಕೆ, ಮೂವ್ ಆಗೋಣ. ಸಿಗ್ರೆಟು ಎಲ್ಲ ಇದೆ ಇಲ್ಲಿ. ಓಕೆ, ಈ ಕಡೆ ಎಲ್ಲ ಬೇಕ್ರಿಗಳಿದೆ, ಸ್ವೀಟ್ ತಿನ್ನೋ ಅಂಥ ಐಟಮ್ಸು. ಆದರೆ ನಾವು ಯಾವುದು ಟ್ರೈ ಮಾಡ್ತಾ ಇಲ್ಲ, ಟ್ರೈ ಮಾಡಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾವುದಕ್ಕೆ ಯಾವ್ದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ದನ ಜಾಸ್ತಿ ತಿನ್ನೋದ್ರಿಂದ ನಮ್ಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ನಾವು ಮಟನು ಚಿಕನ್ ಅನ್ನೋದೇ ಇಲ್ಲ, ಪ್ಯೂರ್ ವೆಜ್ ಆಗಿಬಿಟ್ಟಿದ್ದೀವಿ. ಅಲ್ಲಿ ಏನೂ ತೊಗೊತಾ ಇಲ್ಲ ಇಲ್ಲಿ. ಓಕೆ, ಸುಮ್ಮನೆ ಜಸ್ಟ್ ನಾವು ನೋಡೋದಕ್ಕೆ ಅಂತ ಬಂದಿದ್ದೀವಿ, ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಾಸ್ಟಿಕ್ ಫ್ಲವರ್ಸ್ ಇವೆಲ್ಲನೂ ಒರಿಜಿನಲ್ ಅಲ್ಲ, ಆದರೂ ಒರಿಜಿನಲ್ ಥರನೇ ಕಾಣುತ್ತೆ ಇವೆಲ್ಲ ಅಲ್ಲ, ಒರಿಜಿನಲ್ ಥರನೇ ಕಾಣುತ್ತೆ. ನೈಸ್ 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 ನೈಸ್. ಈ ಕಡೆ ಎಲ್ಲ ಬಟ್ಟೆಗಳಿಟ್ಟಿದ್ದಾರೆ. ಬಟ್ಟೆ ಯಾವುದು ನಾವು ತೊಗೊತಾ ಇಲ್ಲ. ಹೆಣ್ಮಕ್ಳು ನೋಡಿ ಎಂಥ ಚೆನ್ನಾಗಿರೋದೆಲ್ಲ ಇಟ್ಟಿದ್ದಾರೆ. ಪ್ಯಾಂಟೀಸ್ನ ತುಂಬ ಚೆನ್ನಾಗಿರೋದೆಲ್ಲ ಇದೆ ಡಿಸೈನ್ಸು. ಓಕೆ, ಇದು ಯಾವುದು ಪ್ರೆಗ್ನೆಂಟ್ ಇತ್ತು, ಪ್ರೆಗ್ನೆಂಟ್ ಲೇಡಿಗೆ ಅಂತ ಹಾಕಿದ್ದಾರೆ. ಡಮ್ಮಿ ಕೂಡ ಪ್ರೆಗ್ನೆಂಟ್ ಲೇಡಿ ಡಮ್ಮಿ ಕಾಣುತ್ತಲ್ಲ. ಓಕೆ, ಡನ್. ಯಾರು ಏನದು ನೈಸ್ 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 ನೈಸ್. ಚೆನ್ನಾಗಿದೆ ಎಲ್ಲ ಕಡೆಯಲ್ಲಿ, ತುಂಬ ಚೆನ್ನಾಗಿದೆ. ಬೋಟಿನ ಇದು ಏನಂತ ಗೊತ್ತಿಲ್ಲ. ಏನು ಅಂತ ಗೊತ್ತಾಗಿಲ್ಲ ಅದು. ಓಕೆ, ತೋರಿಸ್ತೀನಿ ನಿಮಗಷ್ಟೇ. ಕಾಳು ಎಲ್ಲ ಇದೆ ಅನಿಸುತ್ತೆ ಇಲ್ಲಿ. ರೇಷನ್ ಅಂಗಡಿ, ಡ್ರೈ ಫ್ರೂಟ್ಸು, ಅಕ್ಕಿ, ಬೇಳೆ ಎಲ್ಲ ಇರೋವಂಥ ಜಾಗ ಇದು. ಹಾಂ, ಓಕೆ. ಮಕ್ಕಳು ಆಟ ಆಡೋ ಸಾಮಾನು ನೋಡಿದೆ ಎಷ್ಟು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿದೆ ಎಷ್ಟು ಚೆನ್ನಾಗಿದೆ. ಬೊಂಬೆ ಗೂಬೆ ಕಾಣ್ತಾ? ಇಲ್ಲಿ ನೋಡಿ ಟ್ರೈನ್. ಫಾರ್ಮರ್ ಮಾರ್ಕೆಟು ಅಂದರೆ ಪ್ರತಿ ತರಕಾರಿ, ಹಣ್ಣು, ಹಂಪಲು ಅದೊಂದೇ ಎಲ್ಲ. ಇಲ್ಲಿ ಪ್ರತಿಯೊಂದು ಐಟಮು ಇಟ್ಟಿದ್ದಾರೆ. ಮನೆಗೆ ಬೇಕಾಗಿರೋ ಅಂಥ ಪ್ರತಿಯೊಂದು ಅಕ್ಕಿಯಿಂದ ಹಿಡಿದು, ಬೇಳೆಯಿಂದ ಹಿಡಿದು, ಮಕ್ಕಳಿಗೆ ಆಟ ಸಾಮಾನಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಫಾರ್ಮರ್ ಮಾರ್ಕೆಟಲ್ಲಿ ಸಿಗುತ್ತೆ. ಎಲ್ಲ ಒಂದೇ ಕಡೆಯಲ್ಲಿ ಸಿಗುವಂಥ ಫಾರ್ಮರ್ ಮಾರ್ಕೆಟ್. ಹಾಕೋಂಥ ಯೂಸ್ ಮಾಡೋವಂಥದ್ದು. ಇಲ್ಲಿ ಪೇಪರ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಟಿಶ್ಯೂ ಪೇಪರ್ಸು ತುಂಬ ಹೆವಿ. ಇಲ್ಲಿ ಎಲ್ಲ ಅದಕ್ಕೂ ಟಿಶ್ಯೂ ಪೇಪರ್ ಜಾಸ್ತಿ ಯೂಸ್ ಮಾಡೋದು. ಅದಕ್ಕೆ ಅದೇ ಒಂದು ಶಾಪ್ ಇರುತ್ತೆ. ಇದು ಫುಲ್ಲು ರೋ ಎಲ್ಲ ಬಟ್ಟೆ ಮತ್ತು ತಿನ್ನೋ ಐಟಮ್ಸು ಎಲ್ಲ ಇದೆ ಇಲ್ಲಿ. ಬೇಳೆ ಅದು ಇದು. ಓಕೆ, ನೆಕ್ಸ್ಟ್ ರೋಗೆ ಹೋಗೋಣ. ನೆಕ್ಸ್ಟ್ ರೋ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಚಪ್ಪಲ್ ಕೂಡ ಇಲ್ಲಿದೆ. ಚಪ್ಪಲ್ಲು ನಾವು ತೊಗೊಳೋಣ. ಸದ್ಯಕ್ಕೆ ತೊಗೊಳೋ ಅಂಥದ್ದೇನಿಲ್ಲ, ಸುಮ್ಮನೆ ನಾವು ತೋರಿಸ್ತೀನಿ ಅಷ್ಟೇ. ಶೂಸ್ ನೈಸ್. ಸಾಕ್ಸ್. ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಹೂವು ನೋಡಿ ಏನು ಚೆನ್ನಾಗಿದೆ. ಹಾಂ,
ವಾ ನೈಸ್. ಸಾರಿ, ಸೇಮ್ ಡಿಟ್ಟು ಹೂವು ಇದ್ದಂಗೆ ಇದೆ. ಪ್ಲಾಸ್ಟಿಕ್ ಹೂವು ಅದೇ, ಪ್ಲಾಸ್ಟಿಕ್ ಹೂವು ಸೇಮ್ ಹೂವು ಇದ್ದಂಗಿದೆ. ಇಲ್ಲಿ ಯಾವುದಾದ್ರೂ ಒಂದು ಹೂವು ಒರಿಜಿನಲ್ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ಎಲ್ಲ ಪ್ಲಾಸ್ಟಿಕ್ ಹೂವನೇ, ಒರಿಜಿನಲ್ ಥರನೇ ಇದೆ. ಈ ಕಡೆ ಲಾಸ್ಟು, ಆ ಕಡೆ ಏನೂ ಇಲ್ಲ. ಹೀಗೆ ಇನ್ನು ಇದು ಹೋಗ್ಬಿಟ್ಟು ಬರೋಣ. ಇದು ಹೋಗೋಗಿ ಆ ಕಡೆ ಹೋಗ್ಬರೋಣ. ಬೇಳೆಗಳೆಲ್ಲ ಇಟ್ಟು. ವಾಟ್ ಇಸ್ ದಿಸ್? ತಟ್ಟಿ ಇದು. ಓಕೆ ಓಕೆ. ಬೆಳ್ಳುಳ್ಳಿ ನೋಡಿ ಹೆಂಗಿಟ್ಟವ್ರೆ. ಟೊಮೊಟೊನೇ ಇದು. ವಾಟ್ ಇಸ್ ಇಟ್? Can I take one? Thank you. Can I eat this? ಇಲ್ಲಿನ ಜನ ತುಂಬಾ ಸ್ವೀಟ್. ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಥ್ಯಾಂಕ್ ಯು. ತುಂಬ ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಟೊಮೊಟೊ, ಚೆರಿ ಹಣ್ಣು. ವೆರೈಟಿ ಟೊಮೊಟೊ ಹಣ್ಣು ನೀವು ನೋಡ್ಬೋದು. ವೆರೈಟಿ ಇರುತ್ತೆ. 8 ರೂಪಾಯಿ ಪರ್ ಕೆ ಜಿ ಇದೆ. 8 ರೂಪಾಯಿ ಇಲ್ಲಿನ ದುಡ್ಡು. ಕೆ ಜಿನ ನಮ್ಮ ಇಂಡಿಯನ್ ರೇಟ್ ಬಂದು 160 ರೂಪಾಯಿ ಆಗುತ್ತೆ ನೋಡಿ. ಅದು 10 ರೂಪಾಯಿ ಕೆ ಜಿ ಅಂದರೆ 200 ರೂಪಾಯಿ ಪರ್ ಕೆ ಜಿ. ಹಾಗೆ ಓ, ಗ್ಲಾಸ್ ಎಲ್ಲ ಇದೆ ನೋಡಿ ಇಲ್ಲಿ. ಲ್ಯಾಂಪ್. ಇದು ಬೀಟ್ರೂಟು, ಟೊಮೊಟೊ, ಇದು ಬಂದು ಸೌತೆಕಾಯಿ ಅಂದ್ಕೊತೀನಿ. ಮಣ್ಣಿಂದ ತೊಳೆದೇ ಇಲ್ಲ, ಹಾಗೇ ಇದೆ. ಕ್ಯಾರೆಟು ಮಣ್ಣು ಹಾಗೇ ಇದೆ. ಚೆನ್ನಾಗಿದೆ, ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಕ್ಯಾಬೇಜು, ಬೀಟ್ರೂಟು. ವಾಟ್ ಇಸ್ ದಿಸ್ ಮಾ? ಏನು ಅಂತಲೇ ಗೊತ್ತಾಗ್ತಿಲ್ಲ ಅದು. ಸಾರಿ, ಕಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್. ಥ್ಯಾಂಕ್ ಯು. ಅದೇನೋ ಹೇಳೋದು ಏನಂತ ಅರ್ಥ ಆಗಲಿಲ್ಲ ನನಗೆ. ಕುಂಬಳಕಾಯಿ ಅನಿಸುತ್ತೆ. ಕುಂಬಳಕಾಯಿ ನೋಡಿ ಏನು ಚೆನ್ನಾಗಿದೆ ಇದು. ಅಯ್ಯೋ, ಆ ಕಡೆ ಹೋದ್ರು. ಡಿಸೈನಾಗಿ ಬೆಳೆದಿದೆ ಇದು ಕುಂಬಳಕಾಯಿ. ಇಲ್ಲೊಂದು ಕುಂಬಳಕಾಯಿ ಇದೆ, ಅದು ಪಾಪ ಆ ಕಡೆ ಇದ್ದಾರೆ. ಸೂರ್ಯಕಾಂತಿ ಹೂವು ತುಂಬಾ ಬೆಳೀತಾರೆ ಇಲ್ಲಿ. ತುಂಬಾ ಜಾಸ್ತಿ ಮಾರೋದು ಜಾಸ್ತಿ, ಬೆಳೆಯೋದು ಜಾಸ್ತಿ ಸೂರ್ಯಕಾಂತಿ ಹೂವು. ನೋ, ವಿ ಆರ್ ಟೇಕಿಂಗ್ ಪಿಕ್ಚರ್ ಓನ್ಲಿ. ಥ್ಯಾಂಕ್ ಯು. ಹಾಂ, ಚೆನ್ನಾಗಿದೆಯಲ್ಲ ಮಾರ್ಕೆಟ್. ಇದು ನಮ್ಮ ಕಡೆ ಇರೋ ಹೂವನೂ ಇದೆ ಇಲ್ಲಿ. ಎಲ್ಲ ನಮ್ಮ ಕಡೆ ಸೈಡಲ್ಲಿರೋ ಹೂವು ಇದು. ಇಲ್ಲಿ ನೋಡಿದೆ, ಚೆನ್ನಾಗಿದೆ. ಕ್ಯಾರೆಟು ನೋಡಿ ಎಷ್ಟೊಂದು ಸೂರ್ಯಕಾಂತಿ ಇದೆ. ಜೋಳ ಇದೆ, ಸ್ವೀಟ್ ಕಾರ್ನ್ ಇದೆ. $7. ಅದು ಮುಲ್ಲಂಗಿ, ಕೆಂಪು ಮುಲ್ಲಂಗಿ. ಇಷ್ಟೇ ಬೀಟ್ರೋಟ್ ಥರ ಇದೆಯಲ್ಲ, ಕೆಂಪು ಮುಲ್ಲಂಗಿ ಅದು. ಮಳೆ ಬರೋ ಥರ ಇದೆ ಇವಾಗ. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಅವಾಗೆ ಮಳೆ ಬರೋವಾಗ ಆಗ್ತಾಯಿದೆ. ಓಕೆ, ದೆನ್ ಇದೆಲ್ಲ ನೋಡೋದಲ್ಲ ಇವಾಗ. ಇದಿಷ್ಟೇ. ಮುಂದೆ ನೆಕ್ಸ್ಟ್ ರೋಗ್ ಹೋಗೋಣ. ಇಲ್ಲೆಲ್ಲ ಬರೀ ಅದೇ ಇದೆ.
ಟೊಮೊಟೊ ನೋಡ್ದ ಎಷ್ಟಿಷ್ಟು ದಪ್ಪ ಇದೆ. ಒಂದು ಟೊಮೊಟೊ ಹಾಕ್ಬಿಟ್ರೆ ಸಾಕು ಟೊಮೊಟೊ ಗೊಜ್ಜಿಗೆ. ಇಷ್ಟು ದಪ್ಪ ಇದೆ. ಒಂದು ಟೊಮೊಟೊ ಹಾಕಿದ್ರೆ ಸಾಕು ಟೊಮೊಟೊ ಗೊಜ್ಜಿಗೆ. ಸಿಕ್ಕಾಪಟ್ಟೆ ದಪ್ಪ ಇದೆ. ಹೆವಿ ಸೂಪರ್. ಹಾಂ, ಇದು ಮ್ಯಾಟು. ಓ ಮೈ ಗಾಡ್, ಕೆಳಗಡೆ ಮ್ಯಾಟ್ ಹಾಕೋವಂಥದ್ದು, ಫ್ಲೋರ್ ಮ್ಯಾಟ್. ಡಿಸೈನ್ ಫ್ಲೋರ್ ಮ್ಯಾಟ್ ಇದೆ. ಮತ್ತು ಕರ್ಟನ್ ಇದೆ, ಡಿಸೈನ್ ಆಗಿರೋ ಕರ್ಟನ್ ಕೂಡ ಇದೆ. ಲೇಸು ಸಖತ್ತಿದೆ. ನೆಕ್ಸ್ಟ್ ಇಲ್ಲಿ ಬಾಟ್ಲ್ಗಳು ಜಾಸ್ತಿ. ಏನೇ ತೊಗೊಂಡ್ರು ಬಾಟ್ಲ್ಗಳು ಇಕ್ಕಿದ್ದಾರೆ. ಆ ಬಾಟ್ಲಲ್ಲಿ ಅದಕ್ಕೆ ಡಿಫ್ರೆಂಟ್ ಕ್ಯಾಪ್ಗಳು ಕೂಡ ಇರುತ್ತೆ. ಒಂದೇ ಸೈಜ್ ಇರುತ್ತೆ ಬಾಟಲ್ಗೆ ಅದು ಕ್ಯಾಪ್ಗಳು ನೋಡಿ. ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ತಾರೆ, ಯಾವ ಸೈಜ್ ಬೇಕೋ ಆ ಸೈಜ್. ಓಕೆ, ನೋಡೋದಲ್ಲ ಇಷ್ಟು ಅಷ್ಟೇ. ಇಲ್ಲೊಂದು ಫ್ಲವರ್, ಇದು ಒರಿಜಿನಲ್ ಫ್ಲವರು, ಇದು ಡೂಪ್ಲಿಕೇಟ್ ಫ್ಲವರ್ ಅಲ್ಲ, ಒರಿಜಿನಲ್ ಫ್ಲವರ್. ನೈಸ್ ನೋಡಿ, ಇದು ಸಖತ್ತಾಗಿದೆ, ಸೂಪರ್ ಇದೆ. ಥ್ಯಾಂಕ್ ಯು. ಇದು ನೋಡಿ ಸೂಪರ್ ಅಲ್ಲ, 7 rupees ಅಂತೆ ಇಲ್ಲಿಂದ ರೇಟು. ಓಕೆ, ಥ್ಯಾಂಕ್ ಯು ಜಿಂಕಿಯ. ಓಕೆ, ನೋಡೋದಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಬುಟ್ಟಿ ನೋಡಿ, ಇದೆಲ್ಲ ಕೈಯಲ್ಲಿ ಮಾಡಿದ ಬುಟ್ಟಿಗಳು. ಪರ್ಕೆ ಕೊಂಡು ನೋಡಿ, ಇಲ್ಲಿನ ಪರ್ಕೆ ಚೆನ್ನಾಗಿದೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದೆ ಏನೆಲ್ಲ ನೋಡ್ತೀವಿ ಅನ್ನೋದನ್ನ ತೋರಿಸ್ತಾ ಇರ್ತೀನಿ. ಹಾಗೆ ಇನ್ನೂ ಒಂದು 2 ರೋ ಇದೆ, ಲಾಸ್ಟ್ 2 ರೋ ಇದೆ. 2 ರೋ ಆದಮೇಲೆ ತೋರಿಸ್ತೀನಿ. ಶುಗರ್ ಕೇನ್ ಕೂಡ ಇಟ್ಟಿದ್ದಾರೆ, ಅದು ಹೋಗ್ಬಿಟ್ಟಿದೆ, ಅದು ತುಂಬ ಹಳೇದು. ಮರ್ಗೆನ್ಸು ಶುಂಠಿ ನೋಡಿ, ಇಲ್ಲಿನ ಶುಂಠಿ ಎಷ್ಟು ಫ್ರೆಶ್ ಆಗಿದೆ. ಶುಂಠಿ, ದ್ರಾಕ್ಷಿ ಎಷ್ಟು ದಪ್ಪ ಇದೆ. ಆರೆಂಜ್ ನೋಡಿ, ಮೂಸಂಬಿ. ನಿಮಗೆ ಇಲ್ಲಿ ಸೊಪ್ಪು ತೋರಿಸ್ತೀನಿ ರೀ. ಸೊಪ್ಪು ಇಲ್ಲೆಲ್ಲೋ ಕಾಣಲಿಲ್ಲ ನನಗೆ. ಮುಂದೆ ಹೋದಾಗ ಸೊಪ್ಪು ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹೇಗಿದೆ ಅಂತ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪುನವರು ಈಗ ಇಲ್ಲಿದೆ. ಸಬ್ಬಕ್ಕಿ ಸೊಪ್ಪು ಇದೆ. ವಾಟ್ ಇಸ್ ದಿಸ್? ಧನಿಯಾ ಸೊಪ್ಪಿದು, ಧನಿಯಾ ಬೀಜ. ಟೇಕಿಂಗ್ ಪಿಕ್ಚರ್. ವಾಚ ಏನೋ ಹೇಳ್ತವ್ರೆ ಮೇಡಮ್ ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಜಿಂಕಿಯಾ. ವಾಟ್? ಓಕೆ, ಅವ್ರು ಏನೋ ಹೇಳೋದು ಏನಂತಲೇ ಅರ್ಥ ಆಗಲಿಲ್ಲ ನನಗೆ. ನೆಕ್ಸ್ಟ್ ಮುಂದೆ ಹೋಗೋಣ. ಅದನ್ನು ಎತ್ಕೊಂಡು ಬಳೆ ಹಾಕ್ಕೊಂಡಿರೋಕ್ಕೆ ಬಳೆ ನೋಡಿ ಇದು ಮಾಡ್ತಿದ್ದಾರೆ. ಮುಖ್ಯ ಇದು ನೋಡಿ ಎಷ್ಟು ಕೆಂಪಗಿದೆ. ಕುಂಬಳಕಾಯಿ ಕಳ್ಳ ಅಲ್ಲೇ ಇದೆ ನೋಡಿ. ಕುಂಬಳಕಾಯಿ ಕಳ್ಳ. ಅಯ್ಯೋ, ಲೇಡಿ ನಿಂತಿದ್ದಾರೆ. ಕುಂಬಳಕಾಯಿ ಕಳ್ಳ ನೋಡ್ದಾ? ಇಲ್ಲೇ ಇದ್ದಾನೆ ಕುಂಬಳಕಾಯಿ ಕಳ್ಳ. ಹಿಂಗಿದ್ದಾನೆ ಅಂತ. ಏನು ಸೈಜ್ ಅದು ಇದು, ಎಷ್ಟು ದೊಡ್ಡದಾಗಿದೆ. ಒಂದು ಮದುವೆ ಮಾಡಬೇಕಾ ಅದನ್ನು ತೊಗೊಂಡೋಗ್ಬಿಟ್ರೆ ಸಾಕು, ದೊಡ್ಡದೊಂದು. ಇದು ಒಂದು ಮದುವೆ ಮನೆ ಊಟಕ್ಕಾಗುತ್ತೆ. ದೊಡ್ಡ ಕಾಯಿ ಸಾಂಬಾರಿಗೆ. ಇಲ್ಲಿ ನೋಡಿ ಎಷ್ಟು ಹೈಲೈಟ್ ಆಗಿದೆ ಇದು. ಎಕ್ಸ್ಕ್ಯೂಸ್ ಮೀ, ಜಿಂದ ಹೋಗ್ರೆ, ಕೆನ್ ಐ ಟೇಕ್ ಪಿಕ್ಚರ್? ಥ್ಯಾಂಕ್ ಯು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ನಿಜವಾಗದ ಕಾಯಿ. ಇದು ಅದ್ರ ಮೇಲೆ ಕಲರ್ ಪೇಂಟಿಂಗ್ ಮಾಡಿದ ನೋಡಿ. ಬರೀ ಇದನ್ನ ದೃಷ್ಟಿ ಬೊಂಬೆ ಥರ ಇಟ್ಟವ್ರು ಇದನ್ನ. ವಾವ್, ನೈಸ್. ಕುಂಬಳಕಾಯಿಗೆಲ್ಲ ಬರ್ದಿದೆ ನೋಡಿ, ಇದನ್ನ ಡಿಸೈನ್ ಮಾಡಿದ್ದಾರೆ. ಇದು ಒರಿಜಿನಲ್ ಕುಂಬಳಕಾಯಿನೇ. ಆಂಗ್ರಿ ಬರ್ಡ್ಸು ಮತ್ತು ಮೇಲ್ಗಡೆ ಅದು ಮಿನಿಯಾನ್ಸ್. ನೈಸ್.
ಅಲ್ಲಿರೋದು ಕೂಡ ಒರಿಜಿನಲ್ ಕುಂಬಳಕಾಯಿ, ಅದ್ರ ಮೇಲೆ ಬೊಂಬೆ ಬಡ್ದಿರೋದು ನೋಡಿ, ಚೆನ್ನಾಗಿದೆಯಲ್ಲ, ನೈಸ್ ನೋಡಿ. ಈ ಥರದಲ್ಲಿ ಅದು ಬೊಂಬೆ ಬಡ್ದಿರೋದು, ಇದರಲ್ಲಿ ಅದು ಮಾಡಿರೋದು. ಮಿನಿಯನ್ಸ್ನ ಡ್ರಾ ಮಾಡಿದ್ದಾರೆ ಅದ್ರ ಮೇಲೆ. ಪಾಪ ಬೇಡ ಬ್ಯುಸಿ ಇದ್ದಾರೆ, ಮಾತಾಡೋಕ್ಕಾಗಲ್ಲ. ಇದೇನಂತ ಗೊತ್ತಾಗಲಿಲ್ಲ ನನಗೆ, ಎಷ್ಟು ಇದೆ ಇದು. ಅಬ್ಬಾ ಎಲೆಕೋಸ ಇದು, ಓ ಮೈ ಗಾಡ್, ಎಷ್ಟು ದೊಡ್ಡದಾಗಿದೆ ನೋಡಿ, ಹೆವಿ ಇದೆ. ಟೊಮೊಟೊ ದಿಸ್ ಒನ್ ಟೇಕ್. ಹಾಂ ಟೊಮೊಟೊ ನೋಡಿ, ಅದು ಕಡ್ದು ತೋರಿಸ್ತಾರೆ ತೋಡಿ ಅಂತ ಅಂದ್ಬಿಟ್ಟು. ಓ ಮೈ, ಎಷ್ಟು ದಪ್ಪ ಇದೆ ಟೊಮೊಟೊ. ಇದೇನು ಟೊಮೊಟೊ ಒಳಗಡೆ ಟೊಮೊಟೊ ಏನೋ ಬಂದಂಗಿದೆ ಇದು, ಎಷ್ಟು ದೊಡ್ಡದಾಗಿ. ಓಕೆ, ಥ್ಯಾಂಕ್ ಯು ಜಿಂಕಿಯಾ. ತುಂಬ ಸ್ವೀಟ್ ಇದ್ದಾರೆ, ಜನ ಎಲ್ಲ ತುಂಬ ಸ್ವೀಟ್ ಇದ್ದಾರೆ. ತುಂಬ ನಮ್ಮ ಭಾಷೆ ಅವ್ರಿಗೆ ಬರೋಲ್ಲ, ಅವ್ರ ಭಾಷೆ ನಮಗೆ ಬರೋಲ್ಲ, ಇಂಗ್ಲೀಷು ಅರ್ಥ ಆಗೋಲ್ಲ. ನನಗೂ ಅಲ್ಪ ಸ್ವಲ್ಪ ಬರೋ ಇಂಗ್ಲೀಷು ಅವ್ರಿಗೆ ಅರ್ಥ ಆಗೋಲ್ಲ. ಓಕೆ, ಆದರೆ ಸ್ವೀಟಾಗಿ ಮಾತಾಡಿಸ್ತಾರೆ. ಏನಿದು ಇಷ್ಟಿಷ್ಟೇ ಇದೆಯಲ್ಲ? ನಿಮ್ಗೇನು ಗೊತ್ತಿದೆ ಕಮೆಂಟ್ ಹಾಕಿ, ಇದೇನು ಅಂತ ಅಂದ್ಬಿಟ್ಟು. ನನಗಂತೂ ಗೊತ್ತಿಲ್ಲ, ಇವ್ರಿಗೆ ಹೇಳೋದೇ ಇವ್ರೇನು ಹೇಳೋದು ಇಲ್ಲ. ಅವ್ರ ಭಾಷೆಯಲ್ಲಿ ಏನೋ ಹೇಳ್ತಾರೆ, ಆದರೆ ನನಗೆ ಅರ್ಥ ಆಗೋಲ್ಲ. ನಿಮ್ಗೇನಾದರೂ ಅರ್ಥ ಆದರೆ, ನಿಮ್ಗೆ ಗೊತ್ತಿದ್ದೆ ಇದೇನು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಅಲ್ಲ? ಓ ಮಳೆ ಬಂತು. ಹಾಂ, ಬೀನ್ಸ್ ಇದೆ. ಇದು ಚರಿ ಹಣ್ಣು, ಇಲ್ಲಿ ಸಣ್ಣ ಚರಿ ಹಣ್ಣು, ಇದು ತುಂಬ ಬೆಳೀತಾರೆ ಇಲ್ಲಿ. ಚರಿ ಹಣ್ಣಂತೂ ತುಂಬ ಇದೆ ಇಲ್ಲಿ. ಆ್ಯಪಲ್ ನೋಡಿ, ಆ್ಯಪಲ್ ತುಂಬ ಕಮ್ಮಿ, ಚೀಪ್ ರೇಟು. ಎಷ್ಟಿದೆ? 6 ರೂಪಾಯಿ, ಒಂದೊಂದು ರೇಟ್ ಇದೆ. 6, ಅದು 12, ಅಂದರೆ 120 ರೂಪಾಯಿ ಕೆ ಜಿ ಇದೆಯಲ್ಲ. ಇನ್ನೂ ಕಮ್ಮಿ ಇರುತ್ತಲ್ಲ, ಯಾಕೆ ಇದು ಇಷ್ಟೊಂದು ರೇಟ್ ಜೋಡಿಸ್ತಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ. ಓ ಮಳೆ, ಇಷ್ಟು ಬಿಸಿಲಿತ್ತು ಇವಾಗ, ಆವಾಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಎಷ್ಟು ಮಳೆ ಅವಾಗ ಗುಡುಕ್ತಾ ಇದೆ, ಕೇಳಿಸ್ತಾ ಇದೆಯಲ್ಲ ನಿಮಗೆ ಗೊತ್ತಿಲ್ಲ, ಗುಡುಕ್ತಾ ಇದೆ. ನೈಸ್ 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 ನೈಸ್. ಕೊತ್ತಂಬರಿ ಸೊಪ್ಪು ಕಾಣಲಿಲ್ಲ ನಿಮ್ಗೆ ತೋರಿಸೋಣ ಅಂದರೆ. ಕ್ಯಾರೆಟ್ ಇದೆ ಇಲ್ಲಿ. ಕೊತ್ತಂಬರಿ ಸೊಪ್ಪು ನೀರಿಗೆ ಹಾಕಿಟ್ಟಿದ್ದಾರೆ. ಅದು ಇಲ್ಲಿ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಪಾಟಲ್ಲೇ ಇಟ್ಟು ಪಾಟಲ್ಲಿಂದನೇ ಅವರು ಬೆಳೀತಾರೆ. ಬೆಳೆದ್ಬಿಟ್ಟು ಪಾಟ್ ಸಮೇತನೇ ಕೊಡ್ತಾರೆ ಅವರು, ಈ ಥರ ಇಡೋದಿಲ್ಲ. ಇಲ್ಲೆಲ್ಲ ಪಾಟ್ ಅಲ್ಲಿ ಹಾಗೆ ಇಟ್ಟಿದ್ದಾರೆ ನೋಡಿ. ಕೊತ್ತಂಬರಿ ಸೊಪ್ಪು ಇಟ್ಟಿದ್ದಾರೆ, ಧನಿಯಾ ಸಬ್ಬಕ್ಕಿ ಇಟ್ಟಿದ್ದಾರೆ, ಈರುಳ್ಳಿ ಸೊಪ್ಪಿನ ಇಟ್ಟಿದ್ದಾರೆ, ಅಲ್ಲಿ ಏನೇನೋ ಇಟ್ಟಿದ್ದಾರೆ, ಚೆನ್ನಾಗಿಟ್ಟಿದ್ದಾರೆ. ಇದು ಏನಂದರೆ ರೈತರೇ ಬಂದು ಅವರೇ ಬೆಳೆದಿದ್ದು ಎತ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡು ಮಾಡ್ತಾರಂತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಚೀಪು ಅಂತ ಹೇಳ್ತಾರೆ, ಅಂದರೆ ಪರವಾಗಿಲ್ಲ ಬೆಟ್ಟದ ಅಂತ ಹೇಳ್ತಾರೆ. ಅದೇ ಗೊತ್ತಿಲ್ಲ ನೋಡಿ. ಇಲ್ಲಿ ಕೂಡ ಇಷ್ಟೊಂದು ಕಾಣುತ್ತಾ? ಮೆಣಸಿನ್ಕಾಯಿ ಗಿಡ ತೋರಿಸ್ತೀನಿ. ಇದನ್ನ ಪಾಟಲ್ಲಿ ಇಟ್ಟು ಬೆಳೆಸಿ ಅದನ್ನ ಹಾಗೆ ಮೆಣಸಿನ್ಕಾಯಿ ಇಟ್ಟು ಸಮೇತ ಹಾಗೆ ಕೊಡ್ತಾರೆ. ಅದನ್ನ ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ, ಇಲ್ಲಿ ಕೊತ್ತಂಬರಿ ಪುದೀನ ಎಲ್ಲ ಹಾಗೆ ಮಾಡ್ತಾರೆ ಇಲ್ಲಿ. ಎಷ್ಟು ಥರ ಹಣ್ಣಿದೆ ನೋಡಿ. ಟೊಮೊಟೊ, ಚೆರಿ ಹಣ್ಣು ನೋಡಿ, ಚೆರಿ ಹಣ್ಣು ನೋಡಿ ಎಷ್ಟಿದೆ. ಬ್ಲ್ಯಾಕ್ ಒಂದಿದೆ, ರೆಡ್ ಒಂದಿದೆ. ಚೆರಿ ಹಣ್ಣು, ದ್ರಾಕ್ಷಿ. ಬನ್ನಿ ಮೂವ್ ಆಗೋಣ. ನೋಡೋದಲ್ಲ, 16 per kg ಅಂತೆ. 16 rupees kg. ಅದು ಬೇಕಾಗಿಲ್ಲ ಅಷ್ಟೊಂದು, ತಗೊತಾನೆ ಇಲ್ಲ ಬಿಡಿ. ಹನಿ ನೋಡಿ, ಹನಿ ಡಬ್ಬ, ಹನಿ ಬಾಕ್ಸ್ ಏನು ಹೇಳ್ತಿದ್ದಾರೆ. ಓ ಮೈ ಗಾಡ್. ಅಣಬೆ ನೋಡ್ರಿ, ಅಣಬೆ ಹೇಗಿದೆ, ಎಷ್ಟು ದೊಡ್ಡದಾಗಿದೆ ಅಣಬೆ. ಮಳೆ. ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹೆವಿ ಬಿಸಿಲು, ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ, ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ. ಓಕೆ, ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ವೆದರ್ ತುಂಬ ಕೂಲಾಗಿದೆ. ಇಲ್ಲಿ ವೆದರು ಪೋಲ್ಯಾಂಡಲ್ಲಿ ತುಂಬ ಕೂಲಾಗಿರುತ್ತೆ. ಯಾವಾಗೂ ಬೆಂಗಳೂರು ವೆದರ್ ಥರ ಇರುತ್ತೆ, ಬಿಸಿಲಿರುತ್ತೆ. ಒಂದೊಂದ್ಸಲಿ ಮಳೆ ಬಂದು ನೋಡಿ, ಬೆಳಗ್ಗೆಯಿಂದ ಹೆವಿ ಬಿಸಿಲಿತ್ತು, ಸ್ವಲ್ಪ ಬಿಸಿಲು ತುಂಬ ಬಿಸಿಲಿತ್ತು.
ಇವಾಗ ಇನ್ನೂ 1 ಗಂಟೆ 1 ಆಗಿದೆ. ಇಲ್ಲಿಗೆ ಬಂದು ಒಂದು ಅರ್ಧ ಗಂಟೆ ಆಗಿರಬೇಕು. ಅವಾಗೆ ಮಳೆ ಬರ್ತಾ ಇದೆ. ಮಳೆ ಬರೋ ಸೂಚನೆ ಇರಲಿಲ್ಲ, ಮಳೆ ಬರ್ತಾ ಇದೆ ಜೋರಾಗಿ ಗುಡುಗು ಸಮೇತ ಬರ್ತಾ ಇದೆ. ಬೆಂಗಳೂರು ವೆದರ್ ಹೆಂಗೋ ಹಾಗೆ ಇಲ್ಲ, ಅವಾಗ ಹಂಗಂಗೆ ಚೇಂಜ್ ಆಗುತ್ತೆ. ಚೆನ್ನಾಗಿದೆ, ಇಲ್ಲಿನ ವೆದರ್ ತುಂಬ ಚೆನ್ನಾಗಿದೆ. ನಾವಿಲ್ಲಿ ನೆಕ್ಸ್ಟ್ ಹೋಗಿ ಬಂದರೆ ಮಕ್ಕಳ ಬುಕ್ಸು ಎಲ್ಲ ಇದೆ, ಮತ್ತು ಬಟ್ಟೆ, ಸೇಮ್ ಬಟ್ಟೆ, ಜ್ಯುವೆಲರಿ, ನಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ. ಬ್ಯಾಗು, ಆಕ್ಸೆಸರೀಸು, ಲೇಡೀಸ್ದು ಸ್ವೆಟರು ಎಲ್ಲ ಇದೆ. ಮೇಲೆ ಶಟರ್ ಇರೋದ್ರಿಂದ ಮಳೆ ಬರ್ತಾ ಇಲ್ಲ, ಆಚೆ ಮಳೆ ಬರ್ತಾ ಇದೆ. ಸ್ವೆಟರ್ಸು, ಚಪ್ಪಲ್ ಸ್ಟ್ಯಾಂಡ್ಸು. ಇಲ್ಲಿ ಜಾಸ್ತಿ ಶೂಸ್ ಹಾಕೋದ್ರಿಂದ ತುಂಬ ಶೂಸ್ ಇರುತ್ತೆ. ಬೇಸಿಗೆಯಲ್ಲಿ ಮಾತ್ರ ಬಿಸಿಲು ಯಾವಾಗ ಹೆವಿ ಆಗುತ್ತೋ ಅವಾಗ ಮಾತ್ರ ಚಪ್ಪಲ್ ಹಾಕ್ಕೊತಾರೆ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಬರೀ ಶೂಸೇ ಜಾಸ್ತಿ ಯೂಸ್ ಮಾಡೋದಿಲ್ಲಿ. ಸೋಫಾ ನೋಡಿ ಎಷ್ಟು ಚೆನ್ನಾಗಿದೆ, ಸೋಫಾ ಸೆಟ್ಗಳೆಲ್ಲ ಕೂತ್ಕೊಳ್ಳೋದಕ್ಕೆ. ಡೈನಿಂಗ್ ಟೇಬಲ್, ಅಲ್ಲಿ ATM ಮಿಷಿನ್ ಕೂಡ ಇದೆ. ಅಲ್ಲಿ ATM ತೊಗೊಂಡು ಯೂಸ್ ಮಾಡೋಂಥದಕ್ಕೆ. ಫೈನಲ್ ಲಾಸ್ಟ್ ನಾವು ಟ್ರಿಪ್ಪಿಗೆ ಬೇರೆ ಕಡೆ ಎಲ್ಲ ಹೋಗಿದ್ವಲ್ಲ, ಜರ್ಮನಿಗೆ ಹೋಗಿದ್ವಿ, ಇಟ್ಲಿಗೆ ಹೋಗಿದ್ವಿ, ಫ್ರಾನ್ಸ್ಗೆ ಹೋಗಿದ್ವಿ, ಮತ್ತು ಇನ್ನೆಲ್ಲ ಹೋಗಿದ್ವಿ, ನೆದರ್ಲ್ಯಾಂಡ್ಗೆ ಹೋಗಿದ್ವಿ, ಎಲ್ಲ ಕಡೆ ಹೋಗಿದ್ವಿ. ಅಲ್ಲೆಲ್ಲ ಒಂದು 6-7 ದೇಶಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಹೆವಿ ಬಿಸಿಲು. ಈ ಟೈಮಲ್ಲಿ ಇದ್ದಾಗ ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಬಿಸಿಲಾದರೆ. ಇದು ಮಾತ್ರ ಬೆಂಗಳೂರು ಹೇಗಿದೆಯೋ ಅದೇ ಥರನೇ ಇದು, ಸೇಮ್ ಫೀಲ್ ಕೊಡುತ್ತೆ ನಮಗೆ. ಯಾವುದು ಅಂದರೆ ಪೋಲ್ಯಾಂಡಲ್ಲಿರೋ ಕ್ರಾಕೋ ಸಿಟಿ. ಓಕೆ, ಇಲ್ಲಿ ಮಾರ್ಕೆಟೆಲ್ಲ ನೋಡಿದ್ದಾಯಿತು. ಇದು ಹೆಂಡಿಗೆ ಬಂದಿದ್ದೀವಿ, ಇನ್ನೇನಿಲ್ಲ, ಲಾಸ್ಟ್ ಹೆಂಡಲ್ಲಿದ್ದೀವಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಿಮ್ಗೆ ಇಲ್ಲಿ ನಾವು ಯಾವ್ಯಾವ ದೇಶಕ್ಕೆ ಹೋಗಿದ್ವೋ ಎಲ್ಲ ಕಡೆನೂ ಅಷ್ಟೇ, ಇವಾಗೆಲ್ಲ ಹೋಗಿದ್ದ ಕಡೆ ಎಲ್ಲನೂ ಅಷ್ಟೇ, ನಮಗೆ ಇಲ್ಲಿ ಬಿಯರ್ ಸ್ವಲ್ಪ ಕಮ್ಮಿ, ಅದೇ ನೀರು ರೇಟ್ ಜಾಸ್ತಿ. ನೀರು ತುಂಬ ರೇಟ್ ಜಾಸ್ತಿ. ನಮಗೆ ಬಿಸ್ಲರಿ ವಾಟ್ರೇ ಬೇಕು, ನಮಗೆ ಮಿನರಲ್ ವಾಟ್ರೇ ಬೇಕು ಅಂತಂದರೆ ಬಾಟ್ಲಲ್ಲಿ ತೊಗೊತೀವಿ ಎಲ್ಲ ರೇಟ್ ಜಾಸ್ತಿ. ಆದರೆ ಇವೆಲ್ಲ ಟ್ಯಾಪ್ ನೀರೇ ಕುಡಿತಾರೆ. ನಾವೇನು ಪಾತ್ರೆ ತೊಳೆಯೋದಕ್ಕೆ ಅಂತ ಯೂಸ್ ಮಾಡ್ತೀವಿ, ನಾವು ಫಿಲ್ಟರ್ ನೀರಂತ ಬೇರೆ ಒಂದೊಂದು ಯೂಸ್ ಮಾಡ್ತೀವಿ. ಅದು ಇದೆ, ಹಂಗೇನಿಲ್ಲ. ಟ್ಯಾಪ್ ಏನು ನೀರು ಇದೆಯೋ ಅದೇ ಟ್ಯಾಪ್ ನೀರೇ ಇವರು ಕುಡಿಯೋಕ್ಕೆ ಯೂಸ್ ಮಾಡೋದು, ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋದು, ಪ್ರತಿಯೊಂದಕ್ಕೂ ಅದನ್ನೇ ಯೂಸ್ ಮಾಡ್ತಾರೆ ಇದು. ಸಿಟಿ ಎಲ್ಲ ನೋಡಿದ್ದಾಯ್ತಲ್ವ, ಹೇಗಿದೆ ಏನು ಅಂತೆಲ್ಲ ಆಯ್ತಲ್ಲ. ರೇಟ್ ಅದ ಮೇಲಿರೋ ರೇಟೇ ನೋಡೋದಲ್ಲ, ರೇಟ್ ಅದ ಮೇಲೆ ಏನು ತೋರಿಸುತ್ತೋ ಅದು ಡಬ್ಬಲ್ ನಮ್ಮ ಇಂಡಿಯನ್ ರೇಟಿಗೆ. ನೀವೇ ಕನ್ವರ್ಟ್ ಮಾಡ್ಕೊಂಡು ನೋಡಿ ಬೇಕು ಅಂದರೆ. ಇಲ್ಲಾಂದರೆ ಡಬಲ್ ಮಾಡ್ಕೊಂಡ್ರೆ ಆಯಿತು. 8 ರೂಪಾಯಿ ಇದ್ದರೆ 10 ರೂಪಾಯಿ ಇದ್ದರೆ ಅದು 200 ರೂಪಾಯಿ ಅಂತ, 8 ರೂಪಾಯಿ ಇದ್ದರೆ 180 ರೂಪಾಯಿ ಅಂತ ರೇಟ್. ಅದು ನಮ್ಮ ಇಂಡಿಯನ್ ರೇಟ್ಗೆ ಕನ್ವರ್ಟ್ ಮಾಡಿದ್ರೆ ಇಲ್ಲೇ ಚೀಪೆಸ್ಟ್. ಈ ಯುರೋಪಲ್ಲಿ ಇಲ್ಲೇ ಹೋದ್ರೆ ಸ್ವಲ್ಪ ಡಾಲರ್ ಜಾಸ್ತಿ, ಇಲ್ಲಾದರೆ ಸ್ಲಾಟಿ ಯೂಸ್ ಮಾಡ್ತಾರೆ, ಸ್ವಲ್ಪ ಕಮ್ಮಿ ಇದೆ ಇಲ್ಲಿ. ಬೇರೆ ಕಡೆ ಎಲ್ಲೇ ಹೋದ್ರೂ ನಾವು ಇಷ್ಟು ದೇಶಕ್ಕೆ ಹೋಗಿ ಬಂದವಲ್ಲ, ಅಲ್ಲೆಲ್ಲ ಯೂರೋ ಯೂಸ್ ಮಾಡ್ತಿದ್ವಿ, ಯೂರೋ ಕರೆನ್ಸಿ ಯೂಸ್ ಮಾಡ್ತಿದ್ದು. ಇಲ್ಲೆಲ್ಲ ಸ್ಲಾಟಿ ಸ್ವಲ್ಪ ಕಮ್ಮಿ, ನಮ್ಮ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ. ಇಲ್ಲಿ ಪರವಾಗಿಲ್ಲ, ಓಕೆ. ಇಷ್ಟೇ ಇವತ್ತಿನ ವೀಡಿಯೋ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಲ್ವಾ. ಇನ್ನೊಂದು ಲಾಸ್ಟಲ್ಲಿ ಇನ್ನು ಸ್ವಲ್ಪ ಇದೆ, ತೋರಿಸ್ಬಿಡ್ತೀನಿ ನೋಡಿ. ಇದೊಂದು ವೀಡಿಯೋ ಮಾಡೋದು ಬಿಟ್ಟಿದೆ ನೋಡಿ. ಇಲ್ಲಿ ಏನಿದೆ ಅಂತಂದರೆ ಗಣಪತಿ ಇದೆ. ಇಲ್ಲಿ ಕಾಣ್ತಾ ಇದೆಯಾ, ನಮ್ಮ ಗಣಪತಿ ಇದ್ದಾನೆ, ಬುದ್ಧ ಇದ್ದಾರೆ, ತುಂಬ ಇದ್ದಾರೆ ಇಲ್ಲಿ. ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲೊಬ್ರು ಇದ್ದಾರೆ ಗಣಪತಿ, ನಮ್ಮ ಗಣಪತಿ ಇಲ್ಲೊಬ್ರು ಇದ್ದಾರೆ. ನೈಸ್ ಅಲ್ವಾ. ಬುದ್ಧ ಕೂಡ ನಮಗೆ ಬೇಕಾಗಿರೋಂಥ ಅಗರಬತ್ತಿ ಇದೆ, ಅಗರಬತ್ತಿ ಇದಿದೆ, ಏನಂತಾರೆ ಇದನ್ನ, ಧೂಪ ಇದೆ, ಚೆನ್ನಾಗಿದೆ. ಇದನ್ನು ನಾನು ಮುಂದೆನೇ ಹೋದೆ, ನೋಡಿಸ್ಲಿಲ್ಲ. ಓಕೆ, ಅದನ್ನೇ ನೋಡಿದೆ, ಗಣಪತಿನೇ ನೋಡ್ತಾ ಇದ್ದೀನಿ. ಗಣಪತಿ ಇದೆಯಲ್ಲ ಇಲ್ಲಿ ಅಂತ, ಧೂಪ ಎಲ್ಲ ಇದೆ ಇಲ್ಲಿ. ಓಕೆ, ಕಂಪ್ಲೀಟೆಡ್ ಇವತ್ತಿನ ವೀಡಿಯೋ. ಇಲ್ಲೊಂದು ಗಣಪತಿ, ಎಷ್ಟು ಜನ ಇದ್ದಾರೆ ಇಲ್ಲಿ ಗಣಪತಿಗಳು, ಖುಷಿ ಆಯ್ತು ನಮಗೆ. ಇಲ್ಲಿದ್ದಾರೆ ನೋಡಿ ಗಣಪತಿ, ನೈಸ್ ಅಲ್ಲ, ಸೂಪರ್ ನೈಸ್. ಎಲ್ಲ ಸಿಗುತ್ತೆ ಇಲ್ಲಿ, ಪ್ರತಿಯೊಂದು ಸಿಗುತ್ತೆ.
ಓಕೆ, ನೋಡೋದಲ್ಲ ಫಾರ್ಮರ್ ಮಾರ್ಕೆಟ್ನ ಹೇಗಿದೆ ಏನು ಅಂತಂದ್ಬಿಟ್ಟು. ಎಲ್ಲ ಅವರೇ ಬೆಳೆದಿದ್ದು, ರೈತರೇ ತೊಗೊಂಬಂದು ಇಲ್ಲಿ ಮಾರೋದು ಕೂಡ ಚೆನ್ನಾಗಿರುತ್ತೆ. ಫ್ರೆಶ್ ಫ್ರೆಶ್ ಐಟಮ್ಸ್ ಕೂಡ ಇರುತ್ತೆ. ಅಷ್ಟೇ, ಇವತ್ತಿನ ಬ್ಲಾಗು ಇದನ್ನು ಮಾರ್ಕೆಟ್ ತೋರಿಸ್ಬೇಕು ಅಂತಲೇ ಅಂದ್ಬಿಟ್ಟೆ ನಿಮಗೆ ಬಂದಿದ್ದು ನಾನು. ಚೆನ್ನಾಗಿದೆ ಅಂತ ಅಂದ್ಕೊತೀನಿ, ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೇನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಷ್ಟೇ, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ದೆನ್ ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್.